ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರು ಮತ್ತು ಲೈಂಗಿಕ ರೋಗ ತಜ್ಞರು ಆಗಿರತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅರವಿಂದ್. ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಓಕೆ, ಈ ಒಂದು ಎಪಿಸೋಡ್ ನಲ್ಲಿ ನಾವು ಸ್ವಲ್ಪ ಪತ್ರ ಬಿಡೋಣ ಡಾಕ್ಟ್ರೆ. ಇನ್ನೊಂದು ಸ್ವಲ್ಪ ಮುಗಿಯದೇ ಇಲ್ಲ. 11 ದಿನ ನೀವು ಹಂಗೇರಿನಲ್ಲಿ ಇದ್ದು ಬಂದಿದ್ದೀರಿ, ಇವತ್ತು ಬೆಳಿಗ್ಗೆ ಬಂದಿದ್ದೀರಾ. ಯುರೋಪಿಯನ್ ಸೊಸೈಟಿ ಆಫ್ ಸೆಕ್ಷುವಲ್ ಎಜುಕೇಶನ್ ನಾಳೆ ಬರ್ಬೇಕಿತ್ತು, ಈ ಪ್ರೋಗ್ರಾಮ್ ಮಿಸ್ ಮಾಡೋದ್ ಬೇಡ ಅಂದ್ಬಿಟ್ಟು ಇವತ್ತೇ ಬಂದಿದ್ದೀರಾ. ಯುರೋಪಿಯನ್ ಸೊಸೈಟಿ ಆಫ್ ಸೆಕ್ಷುವಲ್ ಮೆಡಿಸಿನ್ ಅವ್ರು ಆರ್ಗನೈಸ್ ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ 11 ದಿನ ತಾವು ಭಾಗಿಯಾಗಿದ್ರಿ ಬುಡಾಪೆಸ್ಟ್ ಅಲ್ಲಿ. ನೀವು ವರ್ಷಕ್ಕೊಂದ್ಸರ್ತಿ ಹೋಗ್ತಾನೆ ಇರ್ತೀರಾ ಡಾಕ್ಟ್ರೆ? ಹೌದೌದು. ಏನ್ ಅದಕ್ಕೆ ಅಷ್ಟೊಂದು ಪ್ರಾಮಿನೆನ್ಸ್? ಈಗ 11 ದಿನ ನೀವು ಬೆಂಗಳೂರು ಮೈಸೂರಿನಲ್ಲಿ ಇಲ್ಲ ಅಂತಂದ್ರೆ ಅದರ ಸಮಸ್ಯೆ ನಿಮ್ಗೆ ಗೊತ್ತು ಏನು ಅಂತ ಅಂದ್ಬಿಟ್ಟು, ಎಷ್ಟು ಜನ ಇದಾಗ, ಬಟ್ ಆದ್ರೂ ನೀವು ಅಷ್ಟೊಂದು ಪ್ರಾಮಿನೆನ್ಸ್ ಕೊಟ್ಟು ಹೋಗ್ತಿರಲ್ಲ, ಏನಾದ್ರೂ ಇಂಪಾರ್ಟೆನ್ಸ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅರವಿಂದ್. ಇದು ಈ ವೈದ್ಯಕೀಯ ವಿಜ್ಞಾನ ಹೇಗಿದೆ ಅಂತಂದ್ರೆ ಅಗಾಧವಾಗಿ ಬೆಳೀತಾ ಇದೆ. ಪ್ರತಿ ದಿವಸ, ಪ್ರತಿ ನಿತ್ಯ, ಪ್ರತಿ ವಾರ, ಪ್ರತಿ ತಿಂಗಳು ಏನೋ ಒಂದು ಹೊಸ ಆವಿಷ್ಕಾರಗಳು, ಹೊಸ ಮೆಡಿಸಿನ್ಸ್, ಹೊಸ ಎಕ್ವಿಪ್ಮೆಂಟ್ಸ್. ಈಗ ಕಾರ್ಡಿಯಾಲಜಿ ತಗೊಳ್ಳಿ, 20-30 ವರ್ಷದಿಂದ ಕಾರ್ಡಿಯಾಲಜಿ ಅಂತ ಅಂದ್ರೆ ಬರೀ ಒಂದು ಆಂಜಿಯೋಗ್ರಾಮ್ ಮಾಡ್ಬಿಡೋದು, ಒಂದೇನೋ ಒಂದು ಆಂಜಿಯೋಪ್ಲಾಸ್ಟಿ ಮಾಡೋದು. ಈಗ ಏನು ಅದೇನು ತೆರೆದ ಹೃದಯದ ಶಸ್ತ್ರಚಿಕಿತ್ಸೆ, ಆರ್ಟಿಫಿಷಿಯಲ್ ಹಾರ್ಟ್ ಕೇಳ್ತೀರಾ? ಇನ್ನೂ ಇದನ್ನು ತೊಡೆ ಸಂದಿಯಿಂದ ಒಂದು ಸೂಜಿ ಹಾಕ್ಬಿಟ್ಟು ಹಾರ್ಟ್ ಹೋಗ್ಬಿಟ್ಟು ಅಲ್ಲಿರೋದನ್ನ ಬ್ಲಾಸ್ಟ್ ಮಾಡೋದು ಕೇಳ್ತೀರಾ? ಕಿಡ್ನಿ ಸ್ಟೋನ್ಗಳು ತಗೊಳ್ಳಿ. ಮೊದಲು ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ ಓಪನ್ ಸರ್ಜರಿ ಬಿಟ್ಟು ಬೇರೆ ಏನೂ ಇರಲಿಲ್ಲ. ನಮ್ಮ ಯೂರಾಲಜಿಸ್ಟ್ಗಳೆಲ್ಲ ಹಿಂದ್ಗಡೆಯಿಂದ 6 ಇಂಚು 8 ಇಂಚು ಕುಯ್ಯರು ಕಿಡ್ನಿ ಸ್ಟೋನ್ ತೆಗೆದುಕೊಡೋರು. 1 ಇಂಚ್ ಸ್ಟೋನ್ ತೆಗಿಯೋಕು 7 ಇಂಚ್ ಕುಯ್ಲೇಬೇಕು. ಈ ಗ್ಯಾಸ್ಟ್ರಿಕ್ ಅಲ್ಸರ್ ತಗೊಳ್ಳಿ, 9 ಇಂಚು ಇಲ್ಲಿಂದ ಇಲ್ಲಿವರೆಗೂ ಕುಯ್ಬೇಕಾಗಿತ್ತು. ಅವರು ಪೇಷನ್ಸ್ ನೋಡ್ಬೇಕು, ಹೋಗುತ್ತಾ ಅಲ್ಲಿಂದ ಚೀವ್ ಟ್ಯಾಕ್ಸಿ ತೆಗೆದುಬಿಡ್ತಾರೆ. ಹಾಗಾಗಿ ಖಂಡಿತ ಎಲ್ಲಾ ಫೀಲ್ಡ್ ಅಲ್ಲೂ, ವೈದ್ಯಕೀಯ ಫೀಲ್ಡ್ ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಅಗಾಧವಾದ ಬೆಳವಣಿಗೆ ಆಗ್ತಾ ಇರ್ತದೆ. ಯಾರು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂಚೂಣಿಲಿ ಇರ್ತಾರೆ ಅವರು ಈ ಮುಂದುವರಿದ ತರಬೇತಿನ ತೆಗೆದುಕೊಳ್ತಾ ಇಲ್ಲದೆ ಇದ್ರೆ ಹಿಂದುಳಿದು ಬಿಡ್ತಾರೆ. ಹೌದು, ಖಂಡಿತ. ಈಗ 1-2 ವರ್ಷ ಕಾನ್ಫರೆನ್ಸ್ ಹೋಗದಿದ್ರೆ ನಾವು 4 ವರ್ಷ ಹಿಂದೆ ಕೊಡೋಗಿರ್ತೀವಿ. ನಿಜ 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 ನಿಜ. ಯಾವುದೇ ಹೊಸ ಮಾತ್ರೆಗಳು ಬಂದಿರೋದು ಗೊತ್ತಿರೋದಿಲ್ಲ, ಹೊಸ ಟೆಕ್ನಿಕ್ ಬಂದಿರೋದು ಗೊತ್ತಿರೋದಿಲ್ಲ. ಜೊತೆಗೆ ನಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಲ್ಲ. ಇಲ್ಲಿ ಬರೀ ನಾವು ಕೇಳೋದಂತಾನೆ ಇಲ್ಲ, ನಾವೇನು ಆವಿಷ್ಕಾರ ಮಾಡಿದೀವಿ, ನಾವೇನು ಹೊಸದಾಗಿ ನಮ್ಮ ಗಮನಕ್ಕೆ ಏನ್ ಬಂದಿದೆ ಅದನ್ನ ತಿಳಿಸ್ಕೊಡೋದು ಕಲಿಯೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್. ಡಾಕ್ಟ್ರೆ, ನೀವು ಇಂಡಿಯಾನ್ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ? ಖಂಡಿತ. ಅದ್ರ ಬಗ್ಗೆ ತುಂಬಾ ಕುತೂಹಲ ಇದೆ, ಮಾತಾಡ